ನಮಸ್ತೆ ಗೆಳೆಯರೇ, ವೆಲ್ಕಮ್ ಬ್ಯಾಕ್ ಟು ಗಂಡ ಹೆಂಡತಿ ಕಿಚನ್ ಯೂಟ್ಯೂಬ್ ಚಾನಲ್. ಡೂ ಲೈಕ್, ಶೇರ್, ಕಮೆಂಟ್ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಬೆಲ್ ಐಕನ್ನನ್ನು ಪ್ರೆಸ್ ಮಾಡಿ. ನಿಮ್ಮ ಪ್ರೀತಿ ಪ್ರೋತ್ಸಾಹ ಸದಾ ಈ ಕನ್ನಡಿಗರ ಮೇಲಿರಲಿ. ಚಿಕನ್ ಮಂದಿ ಮಾಡ್ಕೊಳ್ಳೋದಕ್ಕೆ ಫಸ್ಟ್ ಮಸಾಲ ಪ್ರಿಪೇರ್ ಮಾಡ್ಕೋಬೇಕು. ಅದಕ್ಕೆ ಬೇಕಾಗಿರುವಂಥ ಮಸಾಲ 2 ಟೇಬಲ್ ಸ್ಪೂನ್ ಧನಿಯಾ, 2 ಟೇಬಲ್ ಸ್ಪೂನ್ ಜೀರಿಗೆ, 10 ಏಲಕ್ಕಿ, 1 ಬ್ಲ್ಯಾಕ್ ಏಲಕ್ಕಿ, 1 ಟೇಬಲ್ ಸ್ಪೂನ್ ಕಾಳು ಮೆಣಸು, 10 ಲವಂಗ, 1 ದೊಡ್ಡ ಚಕ್ಕೆ, 1 ಸಣ್ಣ ಹೋಳು ಜಾಕ್ಪತ್ರೆ, ಒಂದು ಚಿಕ್ಕ ಹೋಳು, 1 ಜಾಕಾಯಿ. ಬಾಸುಮತಿ ಅಕ್ಕಿ ತೊಗೊಂಡಿದ್ದೀವಿ 1 kg. ಅದನ್ನು ನೀರಲ್ಲಿ ನೆನೆಸ್ಕೊಂಡು ಇಟ್ಕೊಬೇಕು 1 ಅವರು. ಸೊ ಅವಾಗ ಮೃದುವಾಗಿ ಮಾಡೋದಕ್ಕೆ ಈಸಿ ಆಗುತ್ತೆ. ಚಿಕನ್ ಮಂದಿ ಮಸಾಲ ರುಬ್ಕೊಂಡು ಇಟ್ಕೊಂಡಿರೋದು 2 ಟೇಬಲ್ ಸ್ಪೂನ್ ಹಾಕ್ಕೋಬೇಕು. ಸೊ ಇದು ನಾವು ಮತ್ತೆ ರೈಸ್ಗೂ ಆ್ಯಡ್ ಮಾಡಬೇಕು. ಸೊ ಇದು ನಾವು ಚಿಕನ್ ಮ್ಯಾರಿನೇಟ್ ಮಾಡ್ಕೊಳ್ಳೋಕ್ಕೆ ಪದಾರ್ಥ ರೆಡಿ ಮಾಡ್ಕೊತಾ ಇದ್ದೀವಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ 2 ಟೇಬಲ್ ಸ್ಪೂನ್, ಖಾರದ ಪುಡಿ 2 ಟೇಬಲ್ ಸ್ಪೂನ್, ಚಾಟ್ ಮಸಾಲ 1 ಟೇಬಲ್ ಸ್ಪೂನ್, ಸ್ವಲ್ಪ ಸ್ಯಾಫ್ರಾನ್ ನೀರನ್ನ ನೆನೆಸಿಟ್ಕೊಂಡಿರೋದನ್ನ ಹಾಕ್ತಾಯಿದ್ದೀವಿ. ನಾವು ಯಾವುದೇ ಥರದ್ದು ಕಲರ್ನ, ಕೆಮಿಕಲ್ ಆಗಲಿ ಯಾವುದೇ ಥರದ್ದು ನಾವು ಯೂಸ್ ಮಾಡ್ತಿಲ್ಲ. ಸೊ ನ್ಯಾಚುರಲ್ ಆಗಿ ಬಳಸ್ತಾ ಇದ್ದೀವಿ. ಸೊ ನಾವು ಆಲ್ರೆಡಿ ಚಾಟ್ ಮಸಾಲಾನ ಆ್ಯಡ್ ಮಾಡಿದ್ವಿ. ಚಾಟ್ ಮಸಾಲು ಉಪ್ಪು ಕಂಟೆಂಟ್ ಇರೋದ್ರಿಂದ ಉಪ್ಪು ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಹಾಕ್ಕೊಳ್ಳಿ. ನಾವಿಲ್ಲಿ 3/4 ಟೇಬಲ್ ಸ್ಪೂನು ಉಪ್ಪನ್ನ ಉಪಯೋಗಿಸ್ತಾ ಇದ್ದೀವಿ. ಸೊ 1 ಟೇಬಲ್ ಸ್ಪೂನ್ ಆಯಿಲ್ನ ಉಪಯೋಗಿಸ್ತಾ ಇದ್ದೀವಿ, ಸನ್ಫ್ಲವರ್ ಆಯಿಲ್. ಒಂದು ಫುಲ್ ನಿಂಬೆಹಣ್ಣು ಇಂಟ್ಕೊಂಡಿರೋದನ್ನ ಆ್ಯಡ್ ಮಾಡ್ತಾ ಇದ್ದೀವಿ. ಮಸಾಲೆ ಎಲ್ಲ ಕಂಪ್ಲೀಟಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀವಿ. ಚಿಕನ್ನು ಚೆನ್ನಾಗಿ ತೊಳೆದು 2 ಸಲ ತೊಳೆದು ಇಟ್ಕೊಂಡಿರೋ ಚಿಕನ್ನು ಕಟ್ ಮಾಡಿ ಚಿಕನ್ನ ನೋಡಿ ಚೆನ್ನಾಗಿ ಈ ಥರ ಮ್ಯಾರಿನೇಟ್ ಮಾಡ್ಕೊಳ್ಳಿ. ಎಣ್ಣೆ ಕಾಯ್ದಿದೆ, ಎಣ್ಣೆಗೆ ಚಿಕನ್ ಹಾಕ್ಕೊಳ್ಳೋಣ. ಒಂದು ದೊಡ್ಡ ಪಾತ್ರೆ ಇಟ್ಕೊಂಡು ಅದಕ್ಕೆ ಎಣ್ಣೆ ಹಾಕ್ಕೊಂಡಿದ್ದೀನಿ 2 ಟೇಬಲ್ ಸ್ಪೂನ್ಸು. ಈಗ ಈರುಳ್ಳಿ ಹಾಕ್ಕೊತಾ ಇದ್ದೀನಿ, ಮೀಡಿಯಮ್ ಸೈಜ್ದು 2. ಎಲ್ಲ ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡಿದ್ದೀನಿ. ಫ್ರೈ ಮಾಡ್ಕೊಬೇಕು ಚೆನ್ನಾಗಿ ಅಂತ. ಚಿಕನ್ ಮಂದಿ ಮಸಾಲ ಇಟ್ಕೊಂಡಿದ್ವಲ್ಲ ಅದನ್ನು 2 ಟೇಬಲ್ ಸ್ಪೂನ್ ಹಾಕ್ಕೊಳ್ಳೋಣ. ಚೆನ್ನಾಗಿ ಎಣ್ಣೆಲಿ ಫ್ರೈ ಮಾಡ್ಕೊಬೇಕು. 2 ಸ್ಪೂನ್ ಖಾರದ ಪೌಡು, ಸ್ವಲ್ಪ ಅರಿಶಿನ, ರುಚಿಗೆ ತಕ್ಕಷ್ಟು ಉಪ್ಪು. ಮಸಾಲ ಫ್ರೈ ಆದಮೇಲೆ ನೀರು ಹಾಕ್ಕೊತಾ ಇದ್ದೀನಿ. ನಾನು ಅಕ್ಕಿ ಬಂದ್ಬಿಟ್ಟು 3.5 ಗ್ಲಾಸ್ ತೊಗೊಂಡಿದ್ದೀನಿ, ಅದಕ್ಕೆ 7 ಗ್ಲಾಸ್ ನೀರು ಹಾಕ್ಕೊತಾ ಇದ್ದೀನಿ. ನೀರು ಚೆನ್ನಾಗಿ ಕುದೀತಿದೆ. ನೆನೆಸಿಟ್ಟಿರುವಂಥ ಅಕ್ಕಿ ಹಾಕ್ಕೊತಿದ್ದೀನಿ. ನೀರೆಲ್ಲ ಡ್ರೈ ಆದಮೇಲೆ ಒಂದ್ಸಲಿ ಮಿಕ್ಸ್ ಮಾಡಿಕೊಂಡು ದಮ್ ಮಾಡಿಬಿಡೋಣ. ಈಗ 15 ಮಿನಿಟ್ಸ್ ದಮ್ ಆಗಲಿ. ಇದು ದಮ್ ಆಗಿದೆ ನೀಟಾಗಿ. ಈಗ ಚಿಕನ್ ಅರೇಂಜ್ ಮಾಡ್ಕೊಳ್ಳೋಣ. ಚಿಕನ್ ಈ ಥರ ಅರೇಂಜ್ ಮಾಡಿಬಿಟ್ಟು ಈಗ ಇದು ಚಾರ್ಕೋಲ್ ಇಡೋಣ. ಇಟ್ಮೇಲೆ ಬೆಣ್ಣೆ ಹಾಕ್ಕೊಳ್ಳೋಣ. ಹಾಕ್ಕೊಂಡು
ದಮ್ ಇಟ್ಕೊಳ್ಳೋಣ ಈಗ ಒಂದು 5 ಮಿನಿಟ್ಸ್ ಸಾಕು. ಫೈನಲಿ ಚಿಕನ್ ಮಂದಿ ಇಸ್ ರೆಡಿ. ಫೈನಲಿ ಚಿಕನ್ ಮಂದಿ ರೆಡಿ ಆಗಿದೆ.